ತಿಲಕ ಕನಕ, ಹೇಗಿರೋ ನಾವು ಬೇಗ ಬಂದ್ಬಿಡ್ತೀವಲ್ಲ, ಸುಮ್ಮನೆ ಯಾಕೆ ಎಲ್ರೂ ಎಬ್ಬಿಸೋದು? ನಾವೇ ಹೊರಗಡೆಯಿಂದ ಲಾಕ್ ಮಾಡ್ಕೊಂಡು ಹೋಗೋಣ. ಸರಿ ರೀ. ಕನಕ, ಅವಿನಾಶ್, ಇಷ್ಟೊತ್ತಲ್ಲಿ ನೀವ್ ಯಾಕೆ ಬರಕ್ ಹೋದ್ರಿ? ಪರವಾಗಿಲ್ಲ ಬಿಡಿ ಚಿಕ್ಕಮ್ಮ, ನೀವು ಬೇರೆ ಒಬ್ಬರೇ ಇದ್ದೀರಿ. ಚಿಕ್ಕಪ್ಪ ಮನೆಗೆ ಬಂದಿಲ್ಲ ಅಂತ ಗಾಬರಿ ಬೇರೆ ಆಗಿದ್ದೀರಿ. ಫೋನ್ ಮಾಡಿ ಧೈರ್ಯ ಹೇಳೋದಕ್ಕಿಂತ ಎದುರಿಗೆ ಬಂದು ಮಾತಾಡ್ಸಿದ್ರೆ ನಿಮ್ಗೆ ಧೈರ್ಯ ಬರುತ್ತೆ ಅಂತ ಬಂದ್ವಿ. ಚಿಕ್ಕಪ್ಪನ ಫೋನ್ ಏನಾದ್ರೂ ಬಂದಿತ್ತಾ? ಇಲ್ಲ ಕನಕ, ಇನ್ನು ಯಾವ ಫೋನು ಬಂದಿಲ್ಲ. ಅವ್ರ ಮೊಬೈಲ್ ಬೇರೆ ಇನ್ನೂ ಸ್ವಿಚ್ ಆಫ್ ಆಗೇ ಇದೆ. ಅವ್ರಿಗೆ ಏನಾಗಿದೆಯೋ ಏನೋ ಅಂತ ನನ್ಗಂತೂ ಎದೆ ಹೊಡ್ಕೋತಾ ಇದೆ. ಅತ್ತೆ ಮಾವನ್ಗೆ ಏನೂ ಆಗಿರಲ್ಲ, ನೀವು ಧೈರ್ಯವಾಗಿರಿ. ನನಗ್ ನಾನೇ ಎಲ್ಲಾ ರೀತಿಲೂ ಸಮಾಧಾನ ಹೇಳ್ಕೊಂಡಿದ್ದಾಯ್ತು. ಆದ್ರೂ ಪ್ರತಿ ಕ್ಷಣಕ್ಕೂ ನನ್ನ ಆತಂಕ ಹೆಚ್ಚಾಗ್ತಾನೆ ಇದೆ. ಅಲ್ಲ, ಅವ್ರ ಕಾರ್ ಬೇರೆ ಮನೆ ಮುಂದೆನೆ ನಿಲ್ಸ್ ಹೋಗಿದ್ದಾರೆ. ಅವ್ರ ಕಾರ್ ಯಾಕೆ ಬಿಟ್ಟು ಹೋದ್ರು? ನನ್ಗಂತೂ ಅದೇ ಒಂದ್ ದೊಡ್ಡ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ. ಕಾರ್ಗೇನೋ ಪ್ರಾಬ್ಲಮ್ ಇರ್ಬೋದು ಅಂತ ಇಲ್ಲೇ ಬಿಟ್ಟು ಹೋಗಿರ್ಬೋದಲ್ಲ? ಹಾಗಂತ ಅವ್ರು ನನ್ಗೆ ಹೇಳ್ಬೋದಾಗಿತ್ತು ತಾನೆ. ನೀವ್ ಹೇಳೋದು ನಿಜಾನೇ. ಯಾರಿಗೂ ಹೇಳ್ದೆ ಎಲ್ಲಿ ಹೋದ್ರು? ಅಂತ ಎಮರ್ಜೆನ್ಸಿ ಏನಿತ್ತು ಅಂತ ನನಗೂ ಅದೇ ಗೊತ್ತಾಗ್ತಾ ಇಲ್ಲ ಅವಿನಾಶ್. ಅವ್ರಿಗೇನಾಗಿದ್ಯೋ ಏನೋ, ಅವ್ರ ಮುಖ ನೋಡ್ದೆ ನನ್ಗಂತೂ ಕೈ ಕಾಲೇ ಆಡ್ತಿಲ್ಲ. ಸಮಾಧಾನ ಮಾಡ್ಕೊಳ್ಳಿ ಚಿಕ್ಕಮ್ಮ, ಚಿಕ್ಕಪ್ಪನ್ಗೇನು ಆಗಿರಲ್ಲ. ನೀವೆಷ್ಟು ಆತಂಕ ಪಡ್ತಿದ್ದೀರಿ ಅಂತ ಅವ್ರಿಗೆ ಗೊತ್ತಿರಲ್ವಾ? ಅವರು ನಿಮ್ ತರಾನೇ ಒದ್ದಾಡ್ತಿರ್ತಾರೆ. ಯಾಕೇನೇನೋ ಕೆಟ್ಟದ್ ಯೋಚನೆ ಮಾಡಿ ಧೈರ್ಯಗೆಡ್ತೀರಿ. ಅದ್ ಸರಿ, ನೀವು ಊಟ ಮಾಡಿದ್ರಾ? ಕನಕ, ಮೋಹನ್ ಇನ್ನೂ ಬಂದಿಲ್ಲ. ಅವ್ರಿಗೇನಾಗಿದ್ಯೋ ಗೊತ್ತಿಲ್ಲ. ಇಂಥದ್ರಲ್ಲಿ ನಾನು ಊಟ ಹೇಗ್ ಮಾಡ್ಲಮ್ಮ? ಗಂಟ್ಲಲ್ಲಿ ತುತ್ತಾದ್ರೂ ಹೇಗೆ ಇಳಿಯತ್ತೆ? ಹಾಗಂತ ಉಪವಾಸ ಇರಕ್ಕಾಗತ್ತಾ ಚಿಕ್ಕಮ್ಮ? ಬನ್ನಿ ಊಟ ಮಾಡಿ. ಇಲ್ಲ ಕನಕ, ಮೋಹನ್ ಮುಖ ನೋಡೋ ತನಕ ಊಟ ಅಲ್ಲ, ಒಂದ್ ತೊಟ್ಟು ನೀರು ನನ್ ಗಂಟಲ್ಲಿ ಇಳಿಯಲ್ಲಮ್ಮ. ಹೀಗೆ ಹಠ ಮಾಡಿದ್ರೆ ಹೇಗ್ ಚಿಕ್ಕಮ್ಮ? ಇರಿ, ನಾನೇ ತರ್ತೇನೆ. ಕನಕ, ತಗೊಳ್ಳಿ ಚಿಕ್ಕಮ್ಮ, ಒಂದೆರಡು ತುತ್ತು ಊಟ ಮಾಡಿ. ಬೇಡಮ್ಮ ಕನಕ, ನನ್ ಕೈಲಿ ತಿನ್ನಕ್ಕಾಗಲ್ಲ. ದಯವಿಟ್ಟು ಒತ್ತಾಯ ಮಾಡ್ಬೇಡಮ್ಮ. ಚಿಕ್ಕಮ್ಮ, ಈಗ ನೀವು ನಾನು ಹೇಳ್ದಾಗ ಕೇಳಿಲ್ಲ ಅಂದ್ರೆ ನಾನು ಇನ್ನೊಂದ್ಸಲ ಈ ಮನೆಗೆ ಕಾಲೇ ಇಡಲ್ಲ ಅಷ್ಟೇ. ಅಯ್ಯೋ, ಯಾಕಮ್ಮ ಹೀಗೆಲ್ಲ ಮಾತಾಡಿ ನನ್ನ ಇಕ್ಕಟ್ಟಲ್ಲಿ ಸಿಕ್ಕಿಸ್ತೀಯಾ? ಮತ್ತೆ ಸುಮ್ಮನೆ ಊಟ ಮಾಡಿ. ಬೇಡಮ್ಮ. ನೀವು ಊಟ ಮಾಡ್ಲೇಬೇಕು. ಕೂತ್ಕೊಳ್ಳಿ ಚಿಕ್ಕಮ್ಮ. ಕನಕ, ಯಾವ ಜನ್ಮದಲ್ಲಿ ನೀನ್ ನನಗ್ ತಾಯಿಯಾಗಿದ್ಯೋ ಏನೋ, ಇವತ್ತು ನೀನ್ ನನಗ ಅನ್ನ ತಿನ್ನಿಸ್ತಾ ಇದೀಯ. ಹೆತ್ತ ತಾಯಿಯಾಗಿ ನಾನೇ ನಿನ್ಗೆ ಒಂದ್ ದಿವ್ಸನೂ ಊಟ ಮಾಡಿಸೋ ಭಾಗ್ಯ ಸಿಕ್ಕಿಲ್ಲಮ್ಮ. ನಿಧಾನ ಚಿಕ್ಕಮ್ಮ, ನೀರ್ ಕುಡಿರಿ. ಕನಕ, ನೀನ್ ಇಲ್ಲೇ ಇದ್ಬಿಡು, ನಾನು ಬೆಳಗ್ಗೆ ಬಂದು ಕರ್ಕೊಂಡು ಹೋಗ್ತೀನಿ. ಬೇಡ ಅವಿನಾಶ್, ಪಾಪ ಇವಳ್ಯಾಕೆ ನನ್ ಜೊತೆ ಇದ್ದು ನಿದ್ದೆ ಕೆಡಬೇಕು? ನೀವಿಬ್ರು ಹೋಗಿ. ಕನಕ, ಇನ್ ಹೋಗ್ಬಾಮ್ಮ. ಹೇಳ್ದೆ ಕೇಳ್ದೆ ಇಲ್ಲೇ ಇದ್ರೆ
ಅತ್ತಿಗೆ ಏನಾದ್ರೂ ಅನ್ಕೋತಾರೆ. ಅದೆಲ್ಲ ಇರ್ಲಿ ಚಿಕ್ಕಮ್ಮ, ಮೊದಲು ನೀವು ಊಟ ಮಾಡಿ. ಶ್ರೀ ಶ್ರೀ ಎದ್ದೇಳಿ ಎದ್ದೇಳಿ ಶ್ರೀ. ಏನೇನಿಂದು ಇಷ್ಟೊತ್ತಲ್ಲಿ ಡಿಸ್ಟರ್ಬ್ ಮಾಡ್ತಿದ್ಯಲ್ಲ? ಶ್ರೀ ಎದ್ದೇಳ್ರಿ ಮೇಲೆ. ನಂಗೆ ನಿದ್ದೆ ಬರ್ತಿದೆ, ಸುಮ್ಮನೆ ಇರ. ಇಲ್ಲಿ ಮನೆನೇ ಹತ್ತಿ ಉರಿತಾ ಇದೆ, ನಿಮಗ್ ನಿದ್ದೆನಾ? ಏನು ಬೆಂಕಿ ಬಿದ್ದಿದ್ಯಾ? ಏನಾಯ್ತು? ಫೈರ್ ಬ್ರಿಗೇಡ್ ಫೋನ್ ಮಾಡಿದ್ಯಾ? ನಿಮ್ಗೆ ನೀರ್ ಹೊಡೆದು ಎಪ್ಸಕ್ಕೆ ಫೈರ್ ಇಂಜಿನ್ ಬರ್ಬೇಕು ಬಿಡಿ. ನಿದ್ದೆ ಗಣ್ಣಲ್ಲಿ ಏನೆಲ್ಲ ಮಾತಾಡ್ತಿದ್ಯಲ್ಲ ಪ್ರಿಯಾ. ಬೆಂಕಿ ಅಂತ್ಯ, ನನಗ್ ನೀರ್ ಹೊಡೆದು ಎಬ್ಬಿಸ್ತೀನಿ ಅಂತ್ಯ. ಸುಮ್ಮನೆ ಮಲ್ಕೋ ಪ್ರಿಯಾ. ಶ್ರೀ, ಬೆಂಕಿ ಬೀಳೋದು ಅಂದ್ರೆ ಮನೆ ಹತ್ತಿ ಉರಿಯೋದಲ್ಲ, ಮನ್ಸುಗಳನ್ನ ಕಮರ್ಸೋ ಬೆಂಕಿ. ಈ ಮನೇಲಿ ಏನೇನು ನಡೀತಾ ಇದೆ ಗೊತ್ತಾ ನಿಮ್ಗೆ? ಅಂತದ್ ಏನ್ ನಡೀತು? ಎಲ್ಲ ನಾನೇ ಹೇಳ್ತೀನಿ. ಗಡದ್ದ ಊಟ ಮಾಡಿ ಕುಂಭಕರ್ಣನ್ ತರ ನಿದ್ದೆ ಮಾಡಿ ಹೀಗೆ ಮೈ ಮರ್ತ್ ಮಲಗಿದ್ರೆ ಒಂದ್ ದಿವಸ ಕಳೆದು ಹೋಗ್ತೀರಾ. ಎದ್ದಾಗ ಎಲ್ಲ ಅವಕಾಶಗಳು ಕೈ ತಪ್ಪ ಹೋಗಿರತ್ತೆ. ನಾನು ಏನ್ ಮಾಡ್ಬೇಕು ಅದನ್ನ ಹೇಳಿವಾಗ. ಹೋಗಿ ನಿಮ್ಮಮ್ಮನ್ಗೆ ಎಪ್ಸಿ, ನಾನ್ ಮಾತಾಡ್ಬೇಕು ಅವ್ರ ಜೊತೆ. ಈ ರಾತ್ರಿ ಇಲ್ಲ? ಈ ರಾತ್ರಿಲೇ. ನಾಳೆ ಬೆಳಿಗ್ಗೆ ಮಾತಾಡಿದ್ರಾಯ್ತು, ಮಲ್ಕೋ ಪ್ರಿಯಾ. ಈಗ್ಲೇ ಮಾತಾಡ್ಬೇಕು, ಈ ಕ್ಷಣನೇ ಮಾತಾಡ್ಬೇಕು. ಯಾಕೆ ಇಷ್ಟ ಹಠ ಮಾಡ್ತಿದ್ಯಾ? ಏನಂತ ಮಾತು? ಈ ಮನೆ ಗಂಡಸು ತಾನೆ ನೀವು, ಎಲ್ಲ ಸೂಕ್ಷ್ಮಗಳು ಗೊತ್ತಿರ್ಬೇಕಿತ್ತು. ಗೊತ್ತಿಲ್ಲಲ್ವಾ? ತೆಪ್ಪು ಹೋಗಿ ನಿಮ್ಮಮ್ಮನ್ಗೆ ಎಪ್ಸಿ, ನಾನ್ ಮಾತಾಡ್ತೀನಿ. ನಿಂದು ಒಳ್ಳೆ ಕಾಟ ಆಯ್ತಲ್ಲ, ಏನ್ ಪ್ರಪಂಚ ಮುಳುಗೋಗ್ತಾ ಇದ್ಯಾ? ಅಮ್ಮ ಸಿಟ್ ಮಾಡ್ಕೋತಾಳ ಏನು? ಶ್ರೀ, ಮೊದ್ಲು ಬನ್ನಿ ನೀವು. ಶ್ರೀ, ಈಗ ಬರ್ತೀರೋ ಇಲ್ವೋ? ಬನ್ನಿ ಅಂದ್ರೆ ಬರ್ಬೇಕು. ಬನ್ನಿ ಶ್ರೀ. ಅಮ್ಮ, 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 ಅಮ್ಮ. ಶ್ರೀಕಾಂತ, ಯಾಕೋ ಇಷ್ಟೊತ್ತಲ್ಲಿ ಬಂದು ಬಾಗ್ಲು ಬಡಿತಾ ಇದ್ಯಾ? ಏನಾಯ್ತು? ಅಮ್ಮ, ಅದೇನು ಅಂತ ಹೇಳು. ಇವಳೇನೋ ನನ್ನ ಹತ್ರ ಈಗಲೇ ಮಾತಾಡ್ಬೇಕಂತೆ. ಸಾರಿ ಅತ್ತೆ, ತುಂಬಾ ಅರ್ಜೆಂಟ್ ಇತ್ತು, ಅದಕ್ಕೆ ನಿಮ್ಮನ್ನ ಎಬ್ಬಿಸ್ಬೇಕಾಯ್ತು. ನನ್ನಿಂದ ನಿಮ್ಗೆ ತೊಂದರೆ ಆಯ್ತೋ ಏನೋ. ಪರವಾಗಿಲ್ಲ ಪ್ರಿಯಾ, ಅದೇನು ಅಂತ ಹೇಳು. ಅತ್ತೆ, ಈ ಮನೇಲಿ ಏನೇನೋ ನಡೀತಾ ಇದೆ. ಅದನ್ನ ನಿಮ್ ಮಗ ಬಾಯ್ ಬಿಟ್ಟು ಹೇಳೋಕೆ ಹೆದರ್ಕೊಳ್ತಾ ಇದಾರೆ. ನಾನು ನೋಡ್ಕೊಂಡು ಸುಮ್ಮನೆ ಇರ್ತೀನಿ, ಆದ್ರೆ ಎಷ್ಟ್ ದಿನ ಅಂತ ಸುಮ್ಮನಿರ್ಲಿ? ಈ ವಿಷಯ ಹೇಳ್ದೆ ಇದ್ರೆ ಈ ಮನೆಗ್ ನನ್ ದ್ರೋಹ ಮಾಡ್ದಾಗ ಅನ್ಸತ್ತೆ. ಅದಕ್ಕೆ ತಕ್ಷಣ ಎದ್ ಬಂದೆ ಅತ್ತೆ. ಏನ್ ಹೇಳ್ತಾ ಇದ್ಯಾ ನೀನು? ಹೌದತ್ತೆ, ಕನಕ ಮತ್ತೆ ಅವಿಮಾವ ಇಬ್ರು ಮನೇಲಿಲ್ಲ. ಮನೇಲಿಲ್ವಾ? ಎಲ್ಲಿಗೆ ಹೋದ್ರು? ಅದೇ ನಿಗುಡ. ನಾವ್ ದಿನಾ ರಾತ್ರಿ ಮಲಗಿದ್ಮೇಲೆ ಕನಕ ಮತ್ತೆ ಅವಿಮಾವ ಮನೆಯಿಂದ ಇದ್ದು ಹೊರಗಡೆ ಹೋಗ್ತಾರೆ. ಹೌದಾ? ಪ್ರಿಯಾ, ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ಅಣ್ಣ ಅತ್ತಿಗೆ ಇಬ್ರು ರೂಮಲ್ಲೇ ಇದ್ದಾರೆ. ಅಯ್ಯೋ, ನಾನ್ ಯಾಕೆ ಸುಳ್ಳು ಹೇಳಿ? ಬೇಕಾದ್ರೆ ರೂಮ್ಗೆ ಹೋಗಿ ನೋಡ್ಕೊಂಡ್ ಬನ್ನಿ. ಅತ್ತೆ, ನಾನ್ ಹೇಳಿಲ್ವಾ ಅವ್ರ ಮನೇಲಿ ಇಲ್ಲ ಅಂತ? ನನಗ್ ತುಂಬಾ ಹಿಂದೆನೆ ಅನುಮಾನ ಬಂದಿತ್ತು. ಆದ್ರೆ ಯಾರ ಹತ್ರ ಹೇಳೋದು? ಎಷ್ಟೇ ಆಗ್ಲಿ ನೀವು ಮನೆಗ್ ದೊಡ್ಡವರು, ನಿಮ್ ಗಮನಕ್ಕೆ ತರ್ಬೇಕಾಗಿದ್ದು ನನ್ ಕರ್ತವ್ಯ. ನಿಮ್ಗೆ ಹೇಳ್ಬೇಕು ಅನಿಸ್ತು, ಅದಕ್ಕೆ ಹೇಳ್ದೆ ಅತ್ತೆ. ರಾತ್ರಿ 2 ಗಂಟೆಲಿ ಎದ್ದು ಡೋರ್ ಲಾಕ್ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಏನಕ್ಕ ಅರ್ಥ? ಇಷ್ಟೊತ್ತಲ್ಲಿ ಎದ್ದು ಎಲ್ಲಿಗೆ ಹೋಗೋದಕ್ಕೆ ಸಾಧ್ಯ? ಅತ್ತೆ, ನಾನ್ ಕನಕನ್ನ ತುಂಬಾ ಹಿಂದಿನಿಂದ ನೋಡಿದೀನಿ. ಅವಳಿಗೊಂಥರ ವಿಚಿತ್ರ ಹವ್ಯಾಸ ಇದೆ. ಈ ಭೂತ ಪ್ರೇತ, ಈ ಮಾಟ ಮಂತ್ರ, ಇದನ್ನೆಲ್ಲ ಅವಳು ನಂಬ್ತಾಳೆ. ಅದಕ್ಕೆ ಕಣಕ
ರಾತ್ರಿ ಒಬ್ಬೊಬ್ಳು ಎದ್ದು ಪುಚ್ಚಿ ತರ ಮಾತಾಡ್ಕೋತಿದ್ಲು. ಓಹೋ, ಆ ಅನುಭವ ನಿಮ್ಗೂ ಆಗಿದ್ಯಾ? ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಅತ್ತೆ, ಅವಳು ಮಾವನ್ನ ಸ್ಮಶಾನಕ್ಕೆ ಕರ್ಕೊಂಡು ಹೋಗಿ ಯಾವ್ದೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ತಾ ಇದ್ದಾಳೆ ಅನ್ಸುತ್ತೆ. ಅಂದ್ರೆ ಈ ಮಾಟ ಮಂತ್ರ ವಶೀಕರಣ ಅಂತಾರಲ್ಲ, ಅದನ್ನ ಮಾಡಿಸೋದು. ಮಂತ್ರ ತಂತ್ರದ ಮೂಲಕ ಮಾವನ್ ಕೈವಶ ಮಾಡ್ಕೊಳ್ಳೋದು, ಆಮೇಲೆ ತಾನ್ ಅನ್ಕೊಂಡಿದ್ದನ್ನ ಸಾಧಿಸೋದು. ಅತ್ತೆ, ಅನ್ಕೊಂಡಿದ್ದನ್ನ ಸಾಧಿಸೋದು ಅಂದ್ರೆ ಯಾರನ್ನ ಈ ಮನೆ ಬಿಟ್ಟು ಓಡಿಸ್ಬೇಕು ಅನ್ಕೊಂಡಿದ್ದಾಳೋ, ಯಾರ ಆಸ್ತಿ ಕಿತ್ಕೋಬೇಕು ಅನ್ಕೊಂಡಿದ್ದಾಳೋ, ಯಾರನ್ನ ಸಾಯಿಸ್ಬೇಕು ಅನ್ಕೊಂಡಿದ್ದಾಳೋ, ಅವಳ ಮನ್ಸಲ್ಲಿ ಏನಿದೆ ಅಂತ ಯಾರಿಗ್ ಗೊತ್ತು, ಅದನ್ನ ಮಾಡ್ಸಕ್ ಹೋಗ್ತಿದ್ದಾಳೆ. ಪ್ರಿಯಾ, ಇದನ್ನೆಲ್ಲ ನಾನು ನಂಬಲ್ಲ. ಸುಮ್ಮನೆ ನೀನು ಅವ್ರ ಮೇಲೆ ಏನೇನು ಹೇಳ್ಬೇಡ. ಶ್ರೀ, ಇಲ್ಲ ಅಂದಿದ್ರೆ ಇಷ್ಟೊತ್ತಲ್ಲಿ ಯಾರಿಗೂ ಹೇಳ್ದೆ ಕೇಳ್ದೆ ಹೊರಗೆ ಹೋಗೋಂತ ಅವಶ್ಯಕತೆ ಏನಿತ್ತು ಹೇಳಿ? ಅಯ್ಯೋ ರಾಮ, ನಂಗಾದ್ರೂ ಸುಳಿವೇ ಸಿಗ್ಲಿಲ್ವಲ್ಲ. ಆ ಕನಕ ಇವತ್ ಮನೆಗೆ ವಾಪಸ್ ಬರ್ಲಿ, ಹೊಸಲು ದಾಟ್ ಹೋಗ್ಬಾರ್ದು. ಹಾಗ್ ಮಾಡ್ತೀನಿ. ಅಯ್ಯೋ ಅತ್ತೆ, ಹಾಗೆಲ್ಲಾದ್ರೂ ಮಾಡ್ಬಿಟ್ಟಿರಾ? ಅವ್ರು ಎಲ್ಲಿಗೆ ಹೋಗ್ತಾರೆ, ಏನ್ ಮಾಡ್ತಾರೆ ಅಂತ ಪತ್ತೆ ಹಚ್ಚಿ ತಂತ್ರಕ್ಕೆ ಪ್ರತಿತಂತ್ರ ರೂಪಿಸ್ಬೇಕು. ಒಂದ್ ವೇಳೆ ನನ್ಗೇನಾದ್ರೂ ಸುಳಿವು ಸಿಕ್ಕಿದೆ ಅಂತ ಅವ್ರಿಗೆ ಗೊತ್ತಾದ್ರೆ ಅವರೆಲ್ಲ ಕೇರ್ಫುಲ್ ಆಗ್ಬಿಡ್ತಾರೆ. ಈಗ ನಾನು ಒಳಗಡೆಯಿಂದ ಬಾಗಿಲು ಲಾಕ್ ಮಾಡ್ಬಿಟ್ಟಿದೀನಿ. ನೋಡಿ, ಯಾರು ಡೋರ್ ಓಪನ್ ಮಾಡ್ಬೇಡಿ, ಮೊಬೈಲ್ ಕೂಡ ಪಿಕ್ ಮಾಡ್ಬೇಡಿ. ಬೆಳಗ್ಗೆನೂ ಅಷ್ಟೇ, ಅವ್ರನ್ನ ಯಾರು ಏನೂ ಕೇಳ್ಬೇಡಿ, ಗೊತ್ತಾಯ್ತಾ? ಕಾರ್ ಬಂತು ಅನ್ಸುತ್ತೆ, ಹಾರನ್ ಆಗ್ತಾರೆ. ಎಲ್ಲ ನಿಮ್ ರೂಮ್ ಕೊರಡಿ. ಶ್ರೀ, ಇನ್ನು ಏನ್ ಮುಖ ನೋಡ್ತಾ ಇದ್ರ? ಬನ್ರಿ ಬನ್ರಿ. ದಿಕ್ಕಿ ಕೊಡಿ. ಡೋರ್ ಓಪನ್ ಆಗ್ತಲ್ಲ. ಹೋಗ್ತಾ ನಾವೇ ಲಾಕ್ ಮಾಡ್ಕೊಂಡು ಹೋಗಿದ್ವಲ್ಲ, ಎಲ್ಲಿ ಕೊಡು. ಬಹುಶಃ ನಾವು ಹೊರಗಡೆ ಹೋಗಿರೋದು ಗೊತ್ತಿಲ್ಲದೆ ಯಾರೋ ಒಳಗಿಂದ ಲಾಕ್ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಇದ್ರೂ ಇರಬಹುದು. ಇರು. ಅಮ್ಮ, ಅತ್ತೆ, ಶ್ರೀಕಾಂತ್! ಕನಕ, ಇರು, ಫೋನ್ ಮಾಡಿ ನೋಡೋಣ. ಏನಾಯ್ತ್ರಿ? ಯಾರು ರಿಸೀವ್ ಮಾಡ್ತಿಲ್ಲ. ಏನಿದು, ಒಬ್ರು ಪಿಕ್ ಮಾಡ್ತಿಲ್ವಲ್ಲ? ಎಲ್ರಿಗೂ ಅಷ್ಟೊಂದು ಗಾರ್ಡನ್ ಇದ್ರೇನಾ? ಸುಮ್ನೆ ನಮ್ಮಿಂದ ಅವ್ರಿಗೆಲ್ಲ ತೊಂದ್ರೆ. ಹಾಗಲ್ಲ ಕನಕ, ಎಲ್ರು ಈಗ ಮಲಗಿದ್ರೆ ಬಾರಿ ಹೊಡೆದು ಎಲ್ಲ ದೋಚ್ಕೊಂಡೋರು ಯಾರಿಗೂ ಗೊತ್ತಾಗಲ್ವಲ್ಲ. ಅದೆಲ್ಲ ಇರ್ಲಿ, ಈಗ ನಾವೇನ್ ಮಾಡೋದು? ಇನ್ನೇನು ಮತ್ತೆ ಪ್ರಯತ್ನ ಮಾಡೋದಷ್ಟೇ. ಅಮ್ಮ, ಶ್ರೀಕಾಂತ್, ಪ್ರಿಯಾ, ಪ್ರಿಯಾ, ಅಮ್ಮ, ಅಮ್ಮ. ಇನ್ನು ನನ್ನ ಕೈಲಿ ಸುಮ್ಮನಿರಕ್ಕಾಗಲ್ಲ. ನಾನು ಫೋನ್ ರಿಸೀವ್ ಮಾಡ್ತೀನಿ. ಶ್ರೀ, ನಿಮ್ ಪಾಡಿಗೆ ನೀವು ತೆಪ್ಪಗ್ ಮಲ್ಕೊಳ್ಳಿ. ಯಾಕೆ ತಲೆ ಕೆಡ್ಸ್ಕೋತೀರಾ? ಪ್ರಿಯಾ, ಅಣ್ಣ ಅದಕ್ಕೆ ಬಾಗಿಲಲ್ಲಿ ನಿಂತಿದ್ದಾರೆ. ಒಂದೇ ಸಮ ಕಾಲ್ ಮಾಡ್ತಾ ಇದ್ದಾರೆ, ಬಾಗಿಲು ತಟ್ತಾ ಇದ್ದಾರೆ. ಇದ್ರೆ ಅದು ಹೇಗೆ ಬರುತ್ತೆ? ಮಲ್ಕೋತಾದ್ರೆ ಹೇಗೆ ಪ್ರಿಯಾ? ನೋಡಿ ಶ್ರೀ, ನಾನು ಹೆಡ್ಸೆಟ್ ಕೊಡ್ತೀನಿ, ಆರಾಮಾಗಿ ಸಾಂಗ್ ಕೇಳ್ತಾ ಮಲ್ಕೊಳ್ಳಿ. ನಿಮ್ಮ ಅಣ್ಣ ಅದಕ್ಕೆ ಕಾಟನೂ ಇರಲ್ಲ, ನೆಮ್ಮದಿಯಾಗಿ ಮಲ್ಕೋಬಹುದು. ಎಂತ ಮಾತಾಡ್ತಾ ಇದೆಯಾ ಪ್ರಿಯಾ? ಅವ್ರು ಅರ್ಧ ರಾತ್ರಿಯಲ್ಲಿ ಆ ಚಳಿಯಲ್ಲಿ ಒದ್ದಾಡ್ತಾ ಇದ್ರೆ ನಾವಿಲ್ಲಿ ಬೆಚ್ಚಗೆ ಮಲ್ಕೊಳ್ಳೋದ? ಮನುಷ್ಯತ್ವ ಅಂತಾರ ಅದಕ್ಕೆ? ನೋ,
ನಾನು ಈಗ ಹೋಗಿ ಬಾಗಿಲು ತೆಗಿತೀನಿ. ನೋ ಶ್ರೀ, ನೀವ್ ಹೋಗಿ ಬಾಗಿಲು ತೆಗಿ ಕೂಡ್ದು. ಇದೆಂತ ವಿಚಿತ್ರ ಹಠ ಪ್ರಿಯಾ. ಬಾಗ್ಲೇ ತೆಗಿದಿಲ್ಲ ಅಂದ್ರೆ ಅವ್ರು ಮಲ್ಗೋದಾದ್ರು ಎಲ್ಲಿ? ಅದು ಅವ್ರ ಹಣೆ ಬರ. ಅದಕ್ಕೆ ನೀವ್ಯಾಕೆ ತಲೆ ಕೆಡ್ಸ್ಕೊಳ್ತೀರಾ? ಪ್ರಿಯಾ, ನಿನ್ಗೆ ಯಾಕೋ ಅತಿ ಆಯ್ತು. ಅವ್ರಿಗೆ ಹೊರಗಡೆ ಹೋಗೋ ಸ್ವಾತಂತ್ರ್ಯನೂ ಇಲ್ವಾ? ಅವ್ರನ್ನ ನಿರ್ಬಂಧಿಸೋಕೆ ನಾವ್ಯಾರು? ನೋಡಿ ಶ್ರೀ, ಅವ್ರ ಬಿಹೇವಿಯರ್ ಎಲ್ಲರ ತರ ನಾರ್ಮಲ್ ಆಗಿದ್ದಿದ್ರೆ ನಾವ್ಯಾಕೆ ಅವ್ರನ್ನ ತಡಿತಾ ಇದ್ವಿ? ಅವ್ರು ನೋಡಿದ್ರೆ ಮಾಟ ಮಂತ್ರ ಮಣ್ಣು ಮತಿ ಅಂತ ಸ್ಮಶಾನದಿಂದ ಬೇರೆ ಬಂದಿರ್ತಾರೆ. ಈಗ ಅವ್ರನ್ನ ಎದುರುಗೊಳ್ಳೋದೇ ಡೇಂಜರ್, ಗೊತ್ತಾ? ಪ್ರಿಯಾ, ಏನ್ ಮಾತು ಅಂತ ಆಡ್ತಾ ಇದೀಯ? ಹೌದು, ನಾನು ಅತ್ತೆಗೆಲ್ಲ ಹೇಳಿದ್ದೀನಿ. ಅದೇ ಪೂರ್ಣ ನಿಮ್ಗೆ ಹೇಳ್ಬೇಕಿಲ್ಲ. ಸುಮ್ನೆ ಮಲ್ಕೊಳ್ಳಿ. ನೋ, ನನ್ಗಿದ್ರಲ್ಲೆಲ್ಲ ನಂಬಿಕೆ ಇಲ್ಲ. ಏನ್ ಬೇಕಾದ್ರೂ ಆಗ್ಲಿ, ನಾನು ಹೋಗಿ ಬಾಗಿಲು ತೆಗಿತೀನಿ. ಶ್ರೀ, ನನ್ ಮೇಲೆ ಆಣೆ. ನನ್ ಕೈ ಕಟ್ಟಾಕ್ಬಿಟ್ಟಿಯಲ್ಲ ಪ್ರಿಯಾ. ಇಡೀ ರಾತ್ರಿ ಅವ್ರು ಹೊರಗೆ ಹೇಗಿರ್ತಾರೆ? ನೋಡಿ ಶ್ರೀ, ನಿಮ್ ಪಾಡಿಗೆ ನೀವು ಮಲ್ಕೊಳ್ಳಿ. ಇದು ನಿಮ್ಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಅವ್ರು ಮಾಡಿದ್ದನ್ನ ಅವರೇ ಅನುಭವಿಸ್ಬೇಕು. ರೀ, ಪ್ರಪಂಚದಲ್ಲಿ ಎಲ್ಲರೂ ನಮ್ಮ ಥರನೇ ಮನೆ ಒಳಗೆ ಬೆಚ್ಚಗೆ ಹೊತ್ಕೊಂಡು ಮಲಗ್ತಿದಾರ. ಕೋಟ್ಯಾಂತರ ಜನ ಮಕ್ಕಳಿಗೆ ತಲೆ ಮೇಲೆ ಸೂರಲ್ಲ. ಬಿಸಿಲು ಗಾಳಿ ಮಳೆ ಅಂದೆ ರಸ್ತೆ ಬದಿಲೋ ಇಲ್ಲ ಹಾಳು ಮಂಟಪದಲ್ಲೋ ಎಲ್ಲಂದ್ರಲ್ಲಿ ಮಲಗ್ತಿಲ್ವಾ? ಅದು ಅವ್ರವ್ರ ಕರ್ಮ. ಅದು ಕರ್ಮ ಅಲ್ಲ ರೀ, ಸೃಷ್ಟಿಯ ಮರ್ಮ. ಯಾವ ಸೌಕರ್ಯ ಇಲ್ಲದೆ ಇದ್ರು ಅವರೆಲ್ಲ ಕಣ್ತುಂಬ ನಿದ್ದೆ ಮಾಡ್ತಾರೆ. ಯಾಕೆ ಹೇಳಿ? ನೋಡಿ, ನಮ್ಮ ರೂಮಲ್ಲಿ ನಾವು ಮಾಡ್ಕೊಂಡು ಚಿಕ್ಕ ದೀಪ ಇರುತ್ತೆ, ಆದ್ರೆ ಅವ್ರಿಗೆ ಅಲ್ಲೋಡಿ, ಅವ್ರಿಗೆ ತಂಬರ್ಲು ಕೊಡೋ ಪೂರ್ಣ ಚಂದ್ರ ಇರ್ತಾನೆ. ನಮಗ್ AC ಇಲ್ಲ ಅಂದ್ರೆ ನಿದ್ದೆನೆ ಬರಲ್ಲ. ಆದ್ರೆ ಬೈಲಲ್ಲಿ ಮಲ್ಗೋ ಜನಕ್ಕೆ ತಂಪಾಗಿ ಬೀಸೋ ಗಾಳಿನೇ AC. ನಮಗ್ ಮೆತ್ತಗಿರೋ ಹಾಸಿಗೆ ರತ್ನ ಕಂಬಳಿ ಇಲ್ಲದೆ ಹೋದ್ರೆ ಏನೋ ಒದ್ದಾಟ. ಆದ್ರೆ ಈ ಜನಕ್ಕೆ ಇಡೀ ಭೂಮಿನೇ ಹಾಸಿಗೆ, ಆಕಾಶನೇ ಹೊದ್ಕೆ. ಪ್ರಕೃತಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರೆ ಯಾವ್ದು ಕಷ್ಟ ಅಲ್ಲ ರೀ. ಇದೆಲ್ಲ ಬರೀ ಕೇಳೋದಕ್ ಮಾತ್ರ ಚೆನ್ನ. ಆದ್ರೆ ಒಂದ್ ಹಂತದ ಬದುಕು ನಡೆಸಿರೋರು ಈ ರೀತಿ ಬೀದಿಲಿ ಮಂಟಪದಲ್ಲಿ ಮಲ್ಗಕ್ ಹೇಗ್ ಸಾಧ್ಯ ಕನಕ? ನಾವ್ ಎಲ್ಲದಕ್ಕೂ ನಮ್ಮ ಮನ್ಸನ್ನ ಸಿದ್ಧ ಮಾಡ್ಕೋಬೇಕು ರೀ. ಬೆಟ್ಟದ ತುದಿಯಲ್ಲಿ ಬೆಳೆದ ವೃಕ್ಷಗಳಿಗೆ ಕಟ್ಟೆಯ ಕಟ್ಟಿ ನೀರೆರೆದವರಾರು? ಕಲ್ಲಿನೊಳು ಹುಟ್ಟಿರುವ ಕ್ರಿಮಿಕೀಟಗಳಿಗೆ ಅಲ್ಲೇ ಆಹಾರವನ್ನು ತಂದಿತ್ತವರಾರು? ಎಲ್ಲರಲ್ಲೂ ಸಲಹುವನು, ಇದಕ್ಕೆ ಸಂಶಯವಿಲ್ಲ ಅಂತ ಕನಕದಾಸರೇ ಹೇಳಿಲ್ವಾ? ಕನಕ, ಏನೆಲ್ಲ ತಿಳ್ಕೊಂಡಿದ್ದ ನೀನು? ನನ್ನ ಸ್ನೇಹಿತ ಒಬ್ಬ ಹೇಳ್ತಿದ್ದ, ಹೆಂಡತಿ ಕವಿ ಆದ್ರೆ ಅವಳ ಮಾತು ಇನ್ನಷ್ಟು ಸವಿಯಾಗಿರುತ್ತೆ ಅಂತ. ರೀ, ತುಂಬಾ ಜನ ಹೆಂಡತಿ ಅಂದ್ರೆ ಕವಿ ಅಂದ್ಕೊಂಡಿರಲ್ಲ, ತಾವು ಹೇಳಿದ್ದನ್ನ ಕೇಳೋ ಕಿವಿ ಅಂದ್ಕೊಂಡಿರ್ತಾರೆ. ನೀನ್ ಎಷ್ಟು ಚೆನ್ನಾಗಿ ಮಾತಾಡ್ತೆ ಕನಕ. ನನ್ಗೀಗ ಅನ್ಸ್ತಿದೆ ನಿನ್ ಮುಖಾನೇ ಆ ಪೂರ್ಣಚಂದ್ರನಿಗೆ ಸರಿಸಾಟಿಯಾಗಿ ಬೆಳಗ್ತಿದೆ ಅಂತ. ಈ ಬಾಗಿಲು ಮುಚ್ಚಿದ್ರಿಂದ ಒಂದು ಹೊಸ ಅನುಭವದ ಅನುಪಮ ಸೌಂದರ್ಯದ ಬಾಗಿಲು ತನಗ್ ತಾನೇ ತೆರೀತು. ತುಂಬಾ ಹೊತ್ತಾಗಿದೆ, ಮಲ್ಗು ಕನಕ.